ಜೊತೆ ಜಕ್ಕಪ್ಪ ಮಾಳಪ್ಪಗ ಬಿರದಾವಳಿ ಬಂದವಪ್ಪ ಅಂತೇಳಿ ಹಿಂಗೊಂದು ಇತಿಹಾಸದಾಗ ಯಾವ ಹಿರಿಯರೇ ಬರಲಿ ಹೇಳುತ್ತಾ ಬಂದದರೇ ಐತ್ರಿ. ಹಂಗೆ ಅಮೋಘ ಸಿದ್ಧ ಬಂಗಾರದ ತಾಟಿನಲ್ಲಿ ಊಟ ಮಾಡ್ಯಾನ, ಅವನು ನ್ಯಾಯ ಮಾಡ್ಯಾನ, ಅವನು ಹಿರಿಸ್ತನ ಮಾಡ್ಯಾನ, ಮತ್ತ ಅವನಿಗೂ ಬಿರದಾವಳಿಗಳ ಕೊಟ್ಟಾರ ಸರ್ ಪ್ರಶ್ನೆ ಮಾಡ್ಯಾರ. ಈಗ ದೈವ ಅಂದ್ರೆ ದೇವ್ರೇ ದೇವ್ರೇ, ಎರಡು ಮಕ್ಕಳು ಅಂದ್ರೆ ಮಕ್ಕಳು ತಪ್ಪ ಹೇಳ್ಯಾರ, ತಂದೆ ಬುದ್ಧಿ ಹೇಳ್ಬೇಕಾಗ್ರಿ, ತಂದೆ ಹೇಳ್ಬೇಕ್ರಿ, ಮತ್ತೆ ತಂದೆ ಜಾಗ ಉತ್ತರ ಹೇಳ್ಬೇಕು. ಯಾರ್ರಿ ತಪ್ಪು ಮಾಡಿಲ್ಲ ಅಂತ ಹೇಳಕತ್ತಿದ್ದೀರ? ನಮ್ ಪರ್ಸನ ಒಪ್ಕೋಬೇಕು ಅಂದ್ರೆ ತಪ್ಪಿದ್ರೆ ಬಂದ್ ಹೇಳ್ಬೇಕು. ಸರ್ ಒಂದ್ ಮಾತು ಹೇಳ್ತೀನಿ, ಪ್ರಶ್ನೆ ಉತ್ತರ ಹೇಳ್ತೀನಿ ನಾನು. ಉತ್ತರ ಅಲ್ಲ, ಉತ್ತರ ಪ್ರಶ್ನೆ ಉತ್ತರ ಗೊತ್ತಿಲ್ಲ, ಪ್ರಶ್ನೆ ಮಾಡಿಲ್ಲ, ಮಾತು ಕೇಳ್ರಿ. ಯೂಟ್ಯೂಬ್ ಚಾಲೋ ಇಡ್ರಿ, ಏನ್ ಸಂಬಂಧ ಇಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಎರಡೂ ಕಲಾ ಸಂಘದೊಳಗ ನಮ್ಮ ಒಳಗನ ನಾವ್ ಈಗ 2 ಮಂದಿ ಅಣ್ಣ ತಮ್ಮರು ಒಂದು ತಂದಿ ಹೊಟ್ಟೆಲಿ 2 ಮಂದಿ ಮಕ್ಕಳು ಹುಟ್ಟಿದೀವಿ ಅಂದ್ರೆ ನಾವ್ ಬಡದಾಡಕತ್ತಿದೀವಿ. ಒಂದ್ ಅಂಶದ ಮುತ್ತಿ ಅಂದ ಒಂದು ಮಾಳಿಕ್ರ ಅಂದತ್ತ ನಾವ್ ಹಿಂಗ್ 2 ಮಾಡ್ಕೊಂಡ್ ಕರೆಂದ್ ಇದು ನನ್ನ ಹೊಲ ಇದು ನಿನ್ನ ಹೊಲ ನಾವ್ ಬಡದಾಡಕತ್ತಿದೀವ. ಇದ್ರ ಒಳಗ್ ಬಂದ್ ಕರೆಂದ್ ಕೆಲವೊಂದು ವ್ಯತ್ಯಾಸ ಅಂದ್ರೆ ನಮ್ಮ ಮಠ ಮನಿ ಹಿರಿಯರ್ ಹಿಂಗ್ ಹೇಳ್ಯಾರ, ನಮ್ಮ ಮಠ ಮನಿ ಹಿರಿಯರ್ ಹಿಂಗ್ ಹೇಳ್ಯಾರ ಅಂತ ಇದ್ರೊಳಗ ನಾವು ಹೊಂಟಿದೀವಿ. ಹೌದಾ? ಈಗ ಸರ್ ನೋಡ್ರಿ, ಈಗ ಏನ್ ಹಿರಿಯರು ಬರೆದು ಇಟ್ಟಿರ್ತಕ್ಕಂಥ ಇತಿಹಾಸದೊಳಗೆ ಅಡಿಯಪ್ಪ ಮುತ್ತಿಯವ್ರನ್ನು ಬರ್ದಾರ, ಸಾಕಷ್ಟು ಗ್ರಂಥಗಳನ್ನು ಬರ್ದಾರ ಅವರು. ಈಗ ನಮ್ಮ ಪಟ್ಟಣ ಕಡಲಿ ಇಟೂರಾಯ ಅಂದ್ ಏನ್ರಿ ಅದ್ರೊಳಗ ಸಂಪೂರ್ಣವಾಗಿ ಬಂದದೇನ್ರಿ? ಇಲ್ಲ ಬಂದಿಲ್ಲ ಅಂತ ಇದು ಕರೆ ಅನ್ನೋದ ಏನು ಸುಳ್ಳು ಅನ್ನೋದು? ಅವ್ರು ಬರ್ದಿದ್ರು ನಾವೇ ಅಲ್ಲ. ಈ ಒಂದ್ ಸರ ನಂದೊಂದು ಪ್ರಶ್ನೆ ನಿಮಗ. ಈಗ ಅದ್ರಾಗ ಕಾಣಿಸಿಲ್ಲ, ಅವರು ಬುಕ್ಕದೊಳಗೆ ಎದ್ರಾಗೂ ಬರ್ದಿಲ್ಲ ಅಂದ ಬಳಕ ಏನ ಇನ್ನು ಮುಂದೆ ಬರ್ಯಾವ್ರದಾರತ್ತ ನಾವು ತಿಳ್ಕೊಂಡ ಅದ್ರದ್ದು ಏನಾರ ದೇವ್ರದ್ದು ಬೆಳೆಸಲಾರದ ಹಂಗ ಬಿಡ್ಬೇಕ. ಹೌದಪ್ಪ ಇದ್ರಾಗ ಐತ್ಯತ ತಿಳ್ಕೊಂಡ ಕಿರಂದ ಏನಾರ ಮಾತಾಡ್ಬೇಕು. ನಿಮಗ್ ಗೊತ್ತಿದ್ದಂತೆ ನೀವು ಹೇಳಬೇಕ್ರಿ ಸರ್. ಗುರುತಿದ್ದದ್ ಹೇಳ್ಬೇಕಾದ್ರ ಮಠ ಮನೆ ಅವರ ಹೇಳಿಲ್ಲ, ನೀ ಏನ್ ಹೇಳ್ತಿ ಸರ್? ಪ್ರಶ್ನೆ ಮಾಡಿರಿ ಈಗ. ಅಲ್ಲ ಹಂಗೆ ಸರ್, ಇಲ್ಲಿ ಕೇಳ್ರಿ, ನನ್ ಮಾತು ಕೇಳ್ರಿ. ಮಠ ಮನೆ ಅವ್ರು ಬರ್ದಿಲ್ಲ. ಹೌದ್ರಿ ಸರ್, ಮಠ ಮನೆಯವ್ರು ಬರ್ದಿಲ್ಲ, ನೀ ಹಂಗ ಹೇಳಕತ್ತೀನಿ. ಆ ಮಾತಿನ ಭಯ ಇತ್ತಂದ್ರ ಸರ್ ಪ್ರಶ್ನೆ ಮಾಡ್ಬಾರ್ದೈತಿ. ಪ್ರಶ್ನೆ ಮಾಡ್ಬಾರ್ದಲ್ಲ. ಈಗ ಯಾರಿ ಪ್ರಶ್ನೆ ಮಾಡಿ ನಾವ್ ಮಾಡಿವ್ ಸಾಕಷ್ಟು ಸಾವಿರ ಪ್ರಶ್ನೆಯನ್ನು ಮಾಡ್ತೀವ್ರಿ. ನಾ ಮಾತು ಕೇಳಕತ್ತಿನ ಪ್ರಶ್ನೆಗೆ ಉತ್ತರ ಹೇಳ್ಬಾರ್ದತ್ತಲ್ಲ. ಈಗ ಮಠ ಮನೆದು ಒಂದು ಚರ್ಚೆ ಬಂದ ಕಾಲಕ್ಕೆ ಹೆಂಗಾಗ್ತದ? ನಮ್ಮ ಮಲಗೊಂಡ ಮುತ್ತೆಯವರು ಹೇಳಿಲ್ಲ, ನಮ್ಮ ಅಡಿಯಪ್ಪ ಮುತ್ತೆಯವರು ಹೇಳಿಲ್ಲ, ನೀವರೇ ಕೇಳಕತ್ತೀರಿ ಅಂದ ಬಳಕ ಇದು ಹೆಂಗ? ಹಿರಿಯರನ್ನ ಹೇಳಿಲ್ಲ, ಮತ್ ನೀವರ ಕೇಳಕತ್ತೀರಿ. ಸರ ನಂದು ವಿಚಾರ ಮಾಡ್ರಿ. ಈಗ ಇಟ್ಟೂರ ಅಂದ್ರೆ ನಿಮಗ್ ಗೊತ್ತದ್ರಿ, ಈ ಕಡೆ ಭಾಗಕ್ಕ ಎಲ್ಲಾ ಈಗ ಕಲಾವಿದರಿಗೆ ಗೊತ್ತದ. ಯಾರಿ ಆಂಧ್ರ ಹಿಡ್ಕೊಂಡು ಜನ ಬರ್ತದ್ರಿ ಪಟ್ಟಣ ಕಡೋಲಿಗೆ. ಗೊತ್ತಿಲ್ಲ ಹೆಂಗ ಅನ್ನೋದ್ರಿ ಸರ್? ಆಂಧ್ರ ಹಿಡ್ಕೊಂಡು ಪಟ್ಟಣ ಕಡೋಲಿಗೆ ಜನ ಬರ್ತಾರ. ಇನ್ನೊಂದು ನೀವು ಗೊತ್ತಿಲ್ಲ ಅಂದ್ರಿ, ಈ ಮೊನ್ನೆ ಸಲ ಹುಲಜನ್ಸಿ ಜಾತ್ರೆಗೆ ನಾನು ಹೋಗಿದ್ದ. ಜಾತ್ರೆ ಒಳಗ ಬೇನೂರ್ ಲಕ್ಷ್ಮಣ್ ಮಾಸ್ತರ್ ಅವರು ಒಂದ್ ಯಾವ್ದೋ ಮ್ಯಾಲಿನೊಳಗ್ ಮಾತಾಡಕತ್ತಿದ್ರು. ಮಾಳಿಂಗ್ರಾಯಿಗೆ 2 ಹಲಗಿದ್ದು ಕೈಯಾಗ, ಒಂದ್ ಹಲಗ್ ಇಟ್ಟಪ್ಪಗೆ ಕೊಟ್ಟು ಕಳ್ಸ್ಯಾನ ಅಂತ ಹೇಳ್ಕಿರಂದ ಅವ್ರು ಮಾತಾಡ್ಯಾರ. ಅಲ್ಲಿ ಕಾರ್ಕಲ್ ಮ್ಯಾಲ ಅದ್ ಯಾವ್ದ್ ಮ್ಯಾಲ ನನಗ್ ಮ್ಯಾಲಿಂದ ಗೊತ್ತಿಲ್ಲ. ಬೇನೂರ್ ಲಕ್ಷ್ಮಣ್ ಮಾಸ್ತರ್ ಮಾತಾಡಕತ್ತಿದ್ರು. ಗುಡಿ ಈಚೆ ಕಡೆ ಬಾಜುಕಿ ಕಡೆ ಮೊದಲಾಗಿ ಅವ್ರ ಸಂಗಾಟ ಯಾವ್ದು ಹುಟ್ಟಿಗೆ ಮ್ಯಾಲ ಇತ್ತು ನೋಡ್ರಿ, ರಾಹುಲ್ ಅವ್ರ ಸಂಗಾಟ 2 ಹಲಗಿತ್ತು. ಒಂದ್ ಹಲಗ ಮಾಳಿಂಗ್ರಾಯಿ ಇಟ್ಟಪ್ಪ ಕೊಟ್ಟು ಕಳ್ಸ್ಯಾನ ಅಂತ ಲಕ್ಷ್ಮಣ್ ಮಾಸ್ತರ್ ಮಾತಾಡ್ಯಾರ. ಬೇನೂರ್ ಲಕ್ಷ್ಮಣ್ ಮಾಸ್ತರ್ ಅಂದ್ರೆ ಎಲ್ಲಾರ್ಗೂ ಗೊತ್ತ. ಹುಲಜಂತಿ ಮಠದಾಗ ಮಾತಾಡ್ಯಾರ. ಅಲ್ಲಿ ಹಗಲಿ ಕಾರ್ಯಕ್ರಮ ಗೊತ್ತಿಲ್ಲ ಅಂದ್ರ ಅವ್ರ ಹೆಂಗ ಮಾತಾಡಿರ್ರಿ? ಅಲ್ಲಗರ ಈಗ ಸದ್ಯ ಇಲ್ಲಿ ಒಂದ್ ಅಲಗ ಅಲ್ಲಿ ಅವ ಕೊಟ್ಟು ಕಳ್ಸ್ಯಾನ ಅಂದ್ರೆ ಇಲ್ಲಿ ಜೋಡ್ ಅಲಗ ಆಡ್ತಾರ. ಜೋಡ್ ಅಲಗ ನಡೀತಾವ್ರಿ. ಪಟ್ಟಣ ಕಡೋಳಿ ಒಳಗೆ ಜೋಡ್ ಅಲಗ ಹಾಯ್ತಾರ. ಅವಾರ್ರೆ ಲಕ್ಷ್ಮಣ್ ಮಾಸ್ತರ್ ಮಾತಾಡಿದ್ರು. ಪುಂಡೋ ನನ್ ಸಂಗಟ್ ಬಾಳ ಸಲ ಅವ್ರು ಮಾತಾಡಿದ್ರು. ಯೂಟ್ಯೂಬ್ ನೋಡೇನ್ರಿ, ನಾನು ಮುಖ ಪರಿಚಯ ಇಲ್ಲ. ಹಿಂಗರೆ ಅವ್ರು ಮಾತಾಡ್ಯಾರ. ಅದಕ್ಕೆ ಕೆಲವೊಂದು ನಂದೊಂದು ಅಭಿಪ್ರಾಯ ಏನ, ಈಗ ಕೆಲವೊಂದು ಅಡಕಾಗಿರತಕ್ಕಂತ ವಿಷಯನ ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ವಿಷಯಗಳನ್ನು ಮಾತಾಡಕತ್ತಾಗ ನಮ್ಮ ಮಠ ಮನೆಯವ್ರು ಇದನ್ನ ಹೇಳಿಲ್ಲ, ನೀವ್ ಎಲ್ಲಿದ್ ಹೇಳಾಕತ್ರಿ ಅನ್ನೋದು ನಂಬುದು ನನ್ನ ಹಿಡ್ಕೊಂಡ ನಮ್ಮ ತಪ್ಪತನ ಅಂತ ನನ್ನ ಮನಸ್ಸು ಹೇಳ್ತದ. ಸರ ಈಗ ಮಾನ್ಯ ನಾವು ಎಲ್ಲಿಗೆ ಹೋಗಿದ್ವಿ ಮಾರುತಿನ ಗಂಗಾವತಿ ಕಡೆ, ಕೊಪ್ಪಳ ಜಿಲ್ಲಾದಾಗ ಅಲ್ಲಿಗೆ ಹೋಗಿದ್ದೆವು. ಸಂಗಾಟ ಯಾವ್ದು ಮೇಳ? ಬಬಲೇಶ್ವರ ಹನುಮಂತನ ಮೇಳ ಇತ್ತು. ಅದರದೊಳಗ ಯಾರು ಕಾಸು ಮಾಸ್ತರ್ ಬಂದಿದ್ರು. ನಾನು ಕೇಳ್ರಿ ಅದ ಹೇಳ್ತೇನ್ರಿ. ಅಲ್ಲಿ ಬಂದಿದ್ರು. ಒಂದು ಪ್ರಶ್ನೆ ಮಾಡಿದನ, ಗುರು ಸೊನ್ನಾರ ಸಿದ್ದೇಶ್ವರ 700 ಕಿಲ್ಲಾರ ನಮಗ್ ಕೊಟ್ಟಿದ್ದಿಲ್ಲಿ.
ಹೌದಾ? ಹೌದೌದು ಇಲ್ಲಿ ತುಕ್ಕಾಪುರ ಎಂದು ಸಮಾಧಿ ಆಯ್ತು. ಆಗೈತೆ ಹೌದ್ರಿ? ಹೌದು. ಇನ್ನ ಸೋಮರಾಯ ತನ್ನ ಶಿರಸ್ಸು ಪವಾಡವನ್ನ ಅಲ್ಲಿ ಗುರುವಿಗೆ 700 ಕಿಲ್ಲಾರ ಒಯ್ದು ಹೊಳ್ಳಿ ಒಪ್ಪಿಸಿ ಹೌದು. ತನ್ನ ಶಿರಸ್ಸು ಪವಾಡ ಮಾಡ್ಕೊಂಡ. ಹೌದೌದು. ಗುರು ಸೊನ್ನಾರ ಸಿದ್ದೇಶ್ವರ ಅದೇ 700 ಕಿಲ್ಲಾರನ ಮತ್ತೊಬ್ಬ ಸಿದ್ಧಗೆ ಕೊಟ್ಟಾನ. ಮತ್ತೊಬ್ಬ ಸಿದ್ಧಗೆ ಕೊಟ್ಟಾನ, ಕಿಲ್ಲಾರ ಬೆಳ್ಕೋತ ಹೋಗ್ಯಾವ. ಅವ ಯಾರಿಗೆ ಕೊಟ್ಟನ ಅವನಿಗೆ ನಾ ಕಿಲ್ಲಾರಗಳನ್ನು ಕೊಡ್ಬೇಕಾದ್ರ ಕಾರಣ ಏನಾತ್? ಹಿಂಗೊಂದು ಪ್ರಶ್ನೆ ನಾ ಕೇಳಿದ್ದೆ. ಹೌದೌದು. ಹೌದಾ? ಇದೊಂದು ಪ್ರಶ್ನೆ ಕೇಳಿದ ಕಾಲಕ್ಕೆ ಒಳ್ಳೆ ಸುತ್ತ ತಿರುಗಿ ಮಾತಾದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೊಳಕ್ ನನಗೆ ಫೋನ್ ಬರ್ಲಕತ್ತು. ಹಿಂಗೊಂದು ಪ್ರಶ್ನೆ ಬಂದದ್ರಿ ಅಂತ ಹೇಳ್ಕೇಳಿ. ಹೌದ್ರಿ, ಮತ್ತೆ ಯಾಕೆ ಒಂದ್ ಮಾತ್ ಕೇಳ್ತೀನಿ ಸರ್. ಇಲ್ಲಿ ಕೇಳ್ರಿ, ಈಗ ಈ ಗುರು ಸೋನಾರ ಸಿದ್ಧಗ್ ಹೊಳಿ ಕಿಲ್ಲಾರ ಮುಟ್ಸ್ಯಾನ್ರಿ. ಹೌದು. ಅವ ಅಲ್ಲೇ ಇಟ್ಕೊಂಡು ಯಾರಿಗೆ ಕೊಟ್ಟು ಇದರೇ ನಮಗ್ ಚರ್ಚೆ ಬೇಕನ್ ಬೇಡ್ರಿ. ಬೇಕಲ್ಲ. ಇಂಥವ್ನ ಕೇಳಿದ ಬಿಟ್ಟಿಗೆ ಇದನ್ನ ಯಾರು ಮಠ ಮನೆ ಅವ್ರು ಹೇಳೇ ಇಲ್ಲ, ನೀವ್ ಹೆಂಗ್ ಕೇಳಕತ್ತೀರಿ ಅಂದ್ರೆ ಇದಕ್ಕೆ ನಾನು ಏನು ಉತ್ತರ ಹೇಳ್ಬೇಕ್ರಿ ಸರ್? ಈಗ ಅದಾಯ್ತ್ರಿ ಸರ್, ಇಲ್ಲೈತಿ ಹಿಂಗ ಅದಕ್ಕೆ ಹೆಂಗದ ಕೇಳಿದ್ರೆ ಇಲ್ಲಿ ತನ ನೋಡ್ರಿ ನಮ್ಮ ಸರ್ ಗುರುಜಿ ಅವರು ಬಂದಕರಿಂದ ಸ್ಟೇಜ್ ಮ್ಯಾಗ ನೀವು ಕೇಳಂದ್ರ ನೀವ್ ಏನೇನ್ ಕೇಳ್ತೀರಿ ಏನೇನ್ ಬಿಡ್ತೀರಿ ಅದ್ ಬ್ಯಾಡ ಅಂತ ತಿಳ್ಕೊಂಡು ಸಂವಾದ ರೂಪದೊಳಗ ಅವರ ಬಂದಕರಿಂದ 4 ವಿಷಯಗಳನ್ನ ಕೇಳಿದ್ರು. ಕೇಳಿದಕ್ಕ ನೀವ ಹೇಳ್ರಿ ಅಂತಲ್ಲ, 4 ಬರ್ತಿದ್ರು, ನೀವು ಒಬ್ಬರ ಹೇಳ್ರಿ, 2 ಮೇಳದವ್ರು ಹೇಳ್ರಿ ಅಂತ ಹೇಳಿ ಕೇಳ್ಯಾರ. ನೀವು ಬಂದಷ್ಟು ಬಂದಂಗ ಹೇಳ್ರಿ ಅಂದಾರ. ಅದಕ್ಕೆ ನಿಮಗೆ ಎಷ್ಟೆಷ್ಟು ಗೊತ್ತಾಗ್ಯದ ಅಷ್ಟಷ್ಟು ಹೇಳ್ಕೊತ ಬಂದಿರಿ. ಇನ್ನು ಮಠ ಮನೆಯವರ ಬರೆದಿಟ್ಟಿಲ್ಲ ಅಂದ ಬಳಕ ನಮಗ ಸಂಶಯ ಅನಿಸಿಕೆರಿಂದ ನಾವು ಕೇಳಿದೆವು, ನಾವು ಏನ್ ಹುಡುಕಾಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ಸರ್ ದಯವಿಟ್ಟು ಮಾತು ಕೇಳ್ತೇನ್ರಿ. ಈಗ ಪ್ರಶ್ನೆ ಕೇಳ್ಯಾರ, ನಾವು ಉತ್ತರ ಹೇಳೇವ್. ತಪ್ಪತ್ ಅಂದ್ರ ಉತ್ತರ ಹೇಳ್ಬೇಕಾಕ್ರಿ, ಹೇಳ್ಬೇಕಿಲ್ರಿ? ಇಲ್ಲ ನೀವು ಯಾವ್ದಕ್ ಉತ್ತರ ಹೇಳಿರಿ? ನಾ ಪ್ರಶ್ನೆ ನಮ್ಗೆ ಮಾಡಿರಿ, ನಾವು ಮಾಡಿದೀವಿ. ನೀವು ಯಾವ್ದು ಉತ್ತರ ತಪ್ಪು ಹೇಳಿ ಕರೆಕ್ಟ್ ಹೇಳೇವಿ. ಯಾವ್ದು ಕೇಳ್ತೀರಿ? ಯಾವ ಪ್ರಶ್ನೆ ನಾವು ಕೇಳಿದಕ್ಕೆ ನೀವು ಉತ್ತರ ಹೇಳಿರಿ? ಬರಮದವ್ರದ ನಾವು ಹೇಳಿದೇವ್ರಿ. ಏನಂತ್ರಿ? ಏನ್ ಸಾವಳಿಗ ಹಿಂಗ ಬರಮದರ ಮಾಳಿಂಗರಂದ ಗುಡಿ ನಾವು ಸರ್ ಹೇಳಿದ್ರಿ. ಅಲ್ಲಿ ಹೇಳಿದ್ರಿ ಅವ್ರು ಆಲಗಾರಪ್ಪ ಅಂದ್ರೆ ಉತ್ತರ ಹೇಳ್ಬೇಕಿಲ್ರಿ? ಅದಕ್ಕೆ ಒಂದು ಕೇಳ್ರಿ, ಅದೊಂದು ಉಳಿತ್ರಿ, ಅದು ಒಂದೇ ಕೇಳ್ಬೇಡ್ರಿ. ಇನ್ನ ವಿಶ್ವಕರ್ಮ ಮಾಯಮ್ಮನ ಮನಿದ ಹೇಳ್ರಿ, ಅದನ್ನ ಕೇಳ. ಅದು ಅಂದಾಜಾಗಿದ್ರಿ. ಅದನ್ನ ಹೇಳಿ. ಹಂಗೆ ಆಲಗಾದ್ರ ಹೇಳ್ಬೇಕ್ರಲ್ಲ. ಸಂಕೇಶ್ವರಕ್ಕೆ ನಾವು ಹೋಗಿ ಅಂದ್ರೆ ಹಾದಿ ಗೊತ್ತಬೇಕಲ್ಲ. ಈಗ ಅದಕ್ಕೆ ನಾವೇನ್ ಹೇಳಿದ್ದೀವ, ಈಗ ಇನ್ನೊಂದು ಈ ಕಡೆ ಅಂಶದ ಮುತ್ಯಾನ ಮಠ ಮನೆ ಒಳಗೆ 2 ಕೇಳಿದ್ರು, ಇದು ಭಾವನೆ ಬಿರ್ದಾವಳಿದ ಹಿಂಗ್ ಕೇಳಿದ್ರು, ಯಾರು ಹೇಳಿಲ್ಲ. ಮತ್ ನಿಮ್ ಬಾಲಿಂದ ಹಿಂಗತ್ತ ನಾನು ಬಹಳ ಕೆಲವೊಂದಿಷ್ಟು ಪ್ರಶ್ನೆ ಮಾಡಕ್ ಬರ್ತೈತ್ರಿ. ಸೋಮರಾಯಗೌಡ ಶಿರಸ್ ಪವಾಡ ಕೊಟ್ಟು ಸೌತಿ ಪಕ್ಕಳ ಫಲ ನ್ಯಾಯ ಮಾಡಿ ಹಳ್ಳಿ ಹಣಬರ್ ನಡಾಗ ರೇಡಿ ಬದಲಾಯಿಸಿದ ಪಟ್ಟಣದೊಳಗ ಜಾತ ಜೊತೆ ಜಗ್ಗಪ್ಪ ಮಾಳಪ್ಪಗ ಬಿರ್ದಾವಳಿ ಬಂದವಪ್ಪ ಅಂತೇಳಿ ಹಿಂಗೊಂದು ಇತಿಹಾಸದಾಗ ಯಾವ ಹಿರಿಯರೇ ಬರಲಿ ಹೇಳುತ್ತಾ ಬಂದದರೇ ಐತ್ರಿ. ಹಂಗೆ ಅಮೋಘ ಸಿದ್ಧ ಬಂಗಾರದ ತಾಟಿನಲ್ಲಿ ಊಟ ಮಾಡ್ಯಾನ, ಅವನು ನ್ಯಾಯ ಮಾಡ್ಯಾನ, ಅವನು ಹಿರಿಸ್ತನ ಮಾಡ್ಯಾನ, ಮತ್ತ ಅವನಿಗೂ ಬಿರ್ದಾವಳಿಗಳ ಕೊಟ್ಟಾರ ಸರ್ ಪ್ರಶ್ನೆ ಮಾಡ್ಯಾರ. ಅದಕ್ಕೆ ಯಾಕಾದ್ರೆ ಸಮೀಪ ಹೋಗಿಲ್ಲ ಅಂದ್ರ ಅಲ್ಪ ಸ್ವಲ್ಪ ಗುರುತಿದ್ದು ಯಾರು ಹೇಳುದು ಬೇಡ, ಎಲ್ಲಿ ಕಾಯಿ ಹಸಿದಿಲ್ಲ ಅಲ್ಲಿದೇನ ಹಿಂಗ ಸ್ವಚ್ಛ ಹೋಗಿ ಸರ್ ಹೇಳ್ರತಾರ, ನೀವ್ ಯಾಕೆ ಹೇಳುದಿಲ್ರಿ ಸರ? ನಮಗೂ ಒಟ್ಟು ಸಂಶಯ ಬಂದು ನಾವು ಕೇಳಿದ್ವಿ. ಗೊತ್ತಿಲ್ಲ, ನಮಗೂ ಸಂಶಯ ಬಂದು ಕೇಳಿದೀವಿ. ನಿಮಗೆ ತಿಳಿದಟ್ಟು ನೀವು ಹೇಳಿದಿರಿ. ಈ ದೈವಕ್ಕ ಹಾಡವ್ರ ಹೊಂದಾಣಿಕೆರಿ ಅದಾರ, ಮಿಲಾಪರಿ ಅದಾರ, ಟೈಮ್ಗಳದ್ರೆ ಹೋಗ್ತಾರ, ದೈವಕ್ಕೆ ಏನಾದ್ರೆ ಮಾಡ್ತಾರಂತ ಹಾಡವ್ರು ಬೇಡ ಅಂತೇಳಿ 2 ಮಂದಿಗೆ 4 ಪ್ರಶ್ನೆ ಮಾಡಿರಿ ಅಂದ್ರ 4 ಪ್ರಶ್ನೆ ಉತ್ತರ ಇರ್ಲಾರ್ದ ಏನ್ ಮಾಡಿಲ್ಲ. ಕರೆ ಇಲ್ರಿ, ಹಾಡವ್ರಿಗಾಯ್ತು ದೈವಕ್ಕಾಯ್ತು ಹೆಚ್ಚು ಕಡಿಮೆ ಮಾಡ್ರಿ, ನಮ್ಮ ಅಪ್ಪ ಪೀರಪ್ಪಗೆ ಹೆಚ್ಚು ಕಡಿಮೆ ಮಾಡ್ಬೇಡ ಸರ್. ಈಗ ದೈವ ಅಂದ್ರೆ ದೇವರೇ, 2 ಮಕ್ಕಳು ಅಂದ್ರೆ ಮಕ್ಕಳು ತಪ್ಪ ಯಾರೋ ತಂದೆ ಬುದ್ಧಿ ಹೇಳ್ಬೇಕಾಗ್ರಿ. ಮತ್ತೆ ತಂದೆ ಜಾಗ ಉತ್ತರ ಹೇಳ್ಬೇಕು. ಯಾರ್ರಿ ತಪ್ಪು ಮಾಡಿಲ್ಲ ಅಂತ ಹೇಳಕತ್ತಿದ್ದೀರಿ? ನಾನ್ ಪ್ರಶ್ನೆ ಒಪ್ಕೋಬೇಕು ಅಂದ್ರೆ ತಪ್ಪಿದ್ರೆ ಬಂದ್ ಹೇಳ್ಬೇಕು. ಯಾಕಂದ್ರೆ 2 ಹಾಲು ಬಿಂದಿಗಿದ ನನ್ನ ಹಿರಿಯರು ಹೇಳಿಕೊಡ್ಲಿ ಏನಂದ್ರಿ, ಹಂಗ ಹೆಣ್ಮಗಳಿಗೆ ಚರ್ಚಾ ಕೊಡಾಕ್ ಬರೋದು ನಾವು ಒಪ್ಕೊಂಡ್ ಬಿಟ್ಟಿನಿ. ಅವಾಗ ಒಪ್ಕೊಂಡಾರ ನಮ್ಮ ಹಿರಿಯರು ನಮಗೆ ಇಷ್ಟ ಹೇಳಿದ್ರು, ಇಷ್ಟ ನನಗೆ ಸರ್. ಅಲ್ಲಂದ್ರ ನಾವ ಕೇಳೋದ ನಾವೇ ಸರ ನಾವು 2 ಮೇಲೆ ಕರ್ಸೇರಿ ಅವ್ರು ಪ್ರಶ್ನೆ ಮಾಡಿಲ್ರಿ. ನಾವು ಏನ ಚರ್ಚೆ ಮಾಡ್ತೀರಿ ನೋಡೋದು ಮಠ ಮನೆ ಒಳಗ. ನಾವು ಮಠ ಮನೆ ಕಡೆ ಏನ ಚರ್ಚೆ ಮಾಡ್ತೀವಿ. ಮೂರ್ತಿ ಅವ್ರು ಹೇಳ್ಯಾರ ಸರ, ಎಲ್ಲರಿಂದ ಒಂದೊಂದು ನುಡಿಗಲಿತು ವಿದ್ಯದ ಪರ್ವತ ಆದವಣೆ ಸರ್ವಜ್ಞ ಅಂತೇಳಿ. ನಾವು ಸಂಕೇಶ್ವರದ ಒಂದು ಒಯ್ಯವರು, ಹುಕ್ಕೇರಿ ಅಂದ ಒಂದು ಒಯ್ಯವರು, ಮುಂದ್ ಕಬ್ಬೂರ್ ಅಂದ ಒಂದು ಒಯ್ಯವರು, ಬಾಗೇವಾಡಿ ಅಂದ ಒಂದು ಒಯ್ಯವರು. ಈ ಊರಾಗ ನೀವು ಬಿಟ್ರು ನಾವು ಬಿಟ್ಟು ಹೋಗೋರಿಲ್ಲ. ಹೆಂಗ ಪ್ರಶ್ನೆ ಮಾಡಿರಿ ಸರಿಯಾದ ಉತ್ತರ ಅದಕ್ಕೆ ಉತ್ತರ ಕೇಳೋಣಲ್ರಿ. ಇದಕ್ 4 ಉತ್ತರ ಹೇಳಿದ್ರೆ ಹಾಲ್ ಮತ್ತಾಗ
ಮ್ಯಾಗ ಪ್ರಶ್ನೆ ಉತ್ತರ ಮುಗದ ಬೇಡ್ರಿ ಒಂದು 1000 ಹುಟ್ಟ ಪ್ರಶ್ನೆ ಉತ್ತರ ಆಗ್ಬೇಕ್ರಿ ಜೋಡಿ ಹಾಲು ಹೌದು ಸರ್ ಒಂದು ಸರ್ ಮಠ ಮನೆಯವ್ರ ಕೇಳ್ಕೊಂತ ಹೇಳ್ತಂದ್ರೆ ನಾವು ನಮಗ್ ಪ್ರಶ್ನೆ ಮಾಡ್ಬೇಕು ಮಠ ಮನೆ ಕೇಳಿ ನೀವು ಪ್ರಶ್ನೆ ಮಾಡಿಲ್ಲ ಪ್ರಶ್ನೆ ಮಾಡ್ಬೇಕಂತ ಸರ್ ಪ್ರಶ್ನೆ ಉತ್ತರ ಹೇಳ್ತೀನಿ ನಾನು ಉತ್ತರ ಅಲ್ಲ ಉತ್ತರ ಪ್ರಶ್ನೆ ಉತ್ತರ ಗೊತ್ತಿಲ್ಲ ಪ್ರಶ್ನೆ ಮಾಡಿಲ್ಲ ಮಾತು ಕೇಳ್ರಿ ಸರ್ ಸರ್ ಉತ್ತರ ಹೇಳಿವ್ರಿ ಅಲ್ಲ ಉತ್ತರ ಹೇಳಪ್ಪ ಸರ 1000 ಉತ್ತರ ಅಲ್ಲ 1000 ಅಲ್ಲ ಸಾಕಷ್ಟು ದಿನ ಒಂದು 10 ಕೇಳ್ಬೋದು 10 ಕೇಳ್ಬೋದ ಬರಬರಿ ಈಗ ನೀವೇನ್ ಕೇಳಿರಿ ಇಲ್ಲ ಯಾವ ಮಠ ಮನೆಯವ್ರಿಗೆ ಕೇಳಿ ಪ್ರಶ್ನೆ ಮಾಡಿಲ್ಲ ಹೌದಲ್ರಿ ಹೌದಲ್ರಿ ಸರ್ ಒಂದ್ ಸೆಕೆಂಡ್ ನಿಮಗೆ ಯಾವ ಮಠ ಮನೆಯವ್ರಿಗೆ ಕೇಳಿ ಬಂಟ್ರ ಕೊಟ್ಟಿ ನೀವು ಯಾವ ಮಠ ಮನೆಯವ್ರಿಗೆ ಕೇಳಿ ಬಂಟ್ರ ಹೇಳಿದ್ರಿ ನೀವು ಅದೇ ಚರ್ಚೆ ಮಾಡ್ತಾರೆ ಯಾಕ ನಮಗ್ ತಪ್ಪ ನಿಮ್ಮದು ಕರೆ ಇಲ್ಲ ನಮ್ದು ಕರೆ ಹಂಗಿಲ್ಲ ನಾವು ಮತ್ತಂತ ನಾಲ್ಕು ಪ್ರಶ್ನೆ ಉತ್ತರ ಬೇಕಾಗಿ ನಾ ಮಠ ಮನೆಯವ್ರಿಗೆ ಕೇಳಿ ಹೇಳ್ತೀನಿ ಅಂತ ನಾ ಸ್ವಾಭಾವಿಕ ಒಂದು ಮಾತು ಮಾತಾಡಿದ ಬರಬರಿ ಮಠ ಮನೆ ಸಂಬಂಧ ನೋಡ್ರಿ ಬೇಕಾದ್ರೆ ಮಠ ಮನೆಯವ್ರ ಸಂಗಾಟ ಒಟ್ಟ ಹೇಳನ್ರಿ ಒಟ್ಟ ಉತ್ತರ ಹೇಳಲ್ಲ ಇನ್ನು ಪ್ರಶ್ನೆ 1000 ಮಾಡ್ತೇನ್ರಿ ಒಟ್ಟ ಉತ್ತರ ಹೇಳ ನಾನು ಯಾವ ಮಠ ಮನೆ ಆಯ್ತ್ರಿ ಉತ್ತರ ಬಿಡು 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 ಏ ಇಲ್ಲ ಬೀರೋನ್ ನೀ ಕೊಂಡ್ರೆ ಬೀರೋನ್ ಹಂಗಿರಂಗಿಲ್ಲ ಸರ ಇಲ್ಲಿ ಕೂತುದೆಲ್ಲ ಹೆಗಡೆಗಳಿಗೆ ತಿಳಿಬೇಕು ಹಿಂದಿಂದ ನಮ್ಗೆ ಹಿರಿಯರು ಏನೇನು ಇತಿಹಾಸ ನಿಮ್ಗೆ ದೊಡ್ಡ ಕೇಳಕತ್ರಿ ವಿಷಯ ತಿಳ್ಕೊಂಡು ಹೋಗ್ಬೇಕಂತ ಕೇಳಕತ್ತೀರಿ ನಿಮ್ಗೆ ಅಲ್ಲೇ ರೀ ಅಲ್ಲ ಕೇಳ್ರಿ ಕೇಳೋ ರೀತಿಲಿ ಕೇಳ್ರಿ ನಮ್ಮ ಅಡಿಯಪ್ಪ ಮಾರಾಯ ನಮಗ್ ಹೇಳಿಲ್ಲ ಇದನ್ನ ಹೇಳಿದಿಲ್ಲ ಅದಕ್ಕೆ ಸಿಟ್ಟು ಬಂದದ್ದು. ಬೇಡ್ರಿ ಸಣ್ಣವ್ರು ಹೆಚ್ಚು ನಾವ್ ಹೇಳತ್ತಿಲ್ರಿ ಸರ್ ನಮ್ಗೆ ಉತ್ತರ ಬೇಕಾಗಿ ಕಾಡು ಮೇಲೆ ಒಯ್ಬೇಕಾಗೈತೆ ಅದಕ್ಕೆ ವಿಷಯ ಕೇಳ್ರಿ ಹೇಳ್ತಾನ ತಿಳ್ಕೊರಿ ಬದಲಾರ ವಿಷಯಗಳು ಕೇಳಿ ತಿಳ್ಕೊರಿ ಸರ್ ನಮ್ಗೆ ಬರಲ್ಲ ವಿಷಯ ತಿಳ್ಕೊಂಡು ಹೋಗ್ಬೇಕಂತ ನಾ ಅದಕ್ಕೆ ಯಾಕೆ ಹಾಕ್ಲಕತ್ತೀರಿ ಸರ್ ಅಂತೇಳಿ ಒಂದ್ಸಲಾರ ವಿಷಯ ತಿಳ್ಕೊರಿ ಖರೆ ಏನ ಸರ ಇವ್ ಒಂದ್ ಮಾತು ಕೇಳ್ರಿ ಇಲ್ಲೇ ಕಾರ್ಯಕ್ರಮ ಇತ್ತಿದೆ ಗುಡಿ ಒಳಗೆ ಹಾಡಿದೀವ್ರಿ ಹೌದೌದು ನಾ ಪ್ರಶ್ನೆ ಮಾಡಿದ ಸೂರಮ್ ದೇವಿಗೆ ಎಷ್ಟು ಮಂದಿ ಮಕ್ಕಳ್ರಿ ಪರಮದೇವ್ರು ಸೂರಮ್ ದೇವಿ ಉದರದಿಂದ ಮಕ್ಕಳು ಎಷ್ಟು ಸೋಮರಿ ಒಂದ್ ಸೆಕೆಂಡ್ ಕಪ್ರಿ ಎಷ್ಟು ಮಕ್ಕಳು ಅಲ್ಲ ಸೂರಮ್ ದೇವಿ ಪರಮದೇವ್ರು ಉದರದಿಂದ ಮಕ್ಕಳು ಎಷ್ಟು ಪರಮದೇವ್ರು ಸೂರಮ್ ದೇವಿ ಮಕ್ಕಳು ಎಷ್ಟ್ರಿ ನಮಗೆ ಇಲ್ಲಿವರೆಗೆ ಬೀರ್ ದೇವ್ರ ಹತ್ರ ನಮ್ಗೆ ಎಷ್ಟು ಹೇಳ್ಕೊತ ಬಂದ್ರಿ ಇಷ್ಟೇ ಕೊಂಡ್ರು ಗೊತ್ತ್ರಿ ಇದ ಗುಡಿಯಾಗ ನಾ ಪ್ರಶ್ನೆ ಮಾಡಿ ನೀನು ಬೀರ್ ದೇವ್ರಿಗೆ ತಮ್ಮಗಳು ಅದಾರ ಎಷ್ಟು ಮಂದಿ ಅದಾರ ಅವ್ರ ಹೆಸರು ಏನಂತ ಕೇಳ್ಕೇರಿ ಅದೆಲ್ಲ ಕೆದರ್ಬೇಡ್ರಿ ಇಲ್ಲ ಈಗ ಪ್ರಶ್ನೆಗಳು ಮಾಡ್ಕೊತ ಬಂದಿನಿ ಇಟ್ಟಕ್ಕೂ ಬಂದೋಗ್ಬೇಕಾರೆ ನೀವು ಹೊಡೆದ್ ನೋಡ್ರಿ ಅದ ಬೀರದವ್ರು ತಮ್ಮಗೂ ತಮ್ಮದೇರ್ ಅದಾರ ಅವ್ರ ಹೆಸರು ಏನು ಸರ್ ದಯವಿಟ್ಟು ಇದು ಅಕ್ಕಂಗ್ಯರ್ ಅದಾರ ಸರ್ ಇವತ್ತು ನನಗ್ ಇಂಡಿ ತಾಲೂಕದವ್ರ ಒಬ್ರು ಫೋನ್ ಹಚ್ಚಿದ್ರು ಆಕಿ ಒಂದ್ ಹಾಡಿಬೇಕಾದ್ರೆ ರಗಡ್ ಹೈರಾಣ ಆಗ್ಯದ ಇಷ್ಟ ಹೆಂಗ್ ಮಕ್ಳು ಹಾಡಿತಾಳ ತಂದ್ರ ಅವ್ರು ಹೌದು ಹೌದಾ ಹೌದು. ಈ ಕಡೆ ಸರಿ ಹೌದು ಇನ್ನೊಂದು ಗಬ್ರಿ ಸುಮರಿ ಒಂದಿಟ ತಿಳಿಬೇಕು ಸುಮರಿ ವಿಷಯ ತಿಳ್ಕೊಂಡಾಗ ಇನ್ನ ಶ್ರೀಶೈಲ ಅನ್ನೋರು ಒಂದು ಹಾಡು ಹಾಡ್ಯಾರ. ಆಯ್ತು ಮಗಳೇ ನೀ ಅಳಬ್ಯಾಡ ಕಣ್ಣೀರ ತಂದೋ ಇಂತಾವ ಹತ್ತ ಹಡದಿ ಅಂದೋ ಇದ್ ಕರೆ ಹೌದಾ ಜಕ್ಕಣ ಮಾಸ್ತರ್ ಬರ್ದಾರ. ಜಕ್ಕಣ ಮಾಸ್ತರು ಒಂದು ಪ್ರವಚನದಾಗ ಸಹಿತ ಹೇಳಿದಾರೆ ಹೌದು ಹೌದಾ ಹೌದು. ಇನ್ನು ಮುಂದಾಕಿ 10 ಹಡಿಬಾರ್ದು ಯಾಕ ಒಂದ ಹತ್ತು ನಾವ್ ಯಾಕೆ ಅನ್ಕೋತ್ಕೊಂಡಿರ್ಬೇಕು ಹೌದು ಕರೆ ಅದಲ್ಲ ಮುಂದಾಕಿ ಇನ್ನೂ 10 ಹಡ್ದಿರ್ಬಹುದಲ್ಲ ನಮಗ್ ಗೊತ್ತಿಲ್ಲ ಅನ್ಲತ್ತಾನ ಅವ್ರ ನಮಗ್ ತಪ್ಪತನ ನಾವ್ ಮುಟ್ಟಾಳ್ರಿ ನಮಗೂ ಸಿಕ್ಕಿದ್ದಿಲ್ಲ ಯಾವಾಗ ಸಿಕ್ಕದ ವಿಷಯ ಅವಾಗ ಮಾತಾಡೇನ ಇದು ಮಾತು ಕರೆಕ್ಟ್ ಅನ್ಬೋದ್ರಿ ಯಾಕಂದ್ರೆ ಒಂದ ಮಗನ ಹಡಿದ 10 ಮಕ್ಕಳು ಹಡಿಬೋದಂದ ಇವ್ರದ್ದು ಕರೆಕ್ಟ್ 10 ಹಡಿದಕ್ಕಿಂತ ಮುತ್ತಿನಂತ ಒಂದ ಹಡಿಬೇಕನ್ನು ಅಂತಾರ ಖರೆ ಇದನ್ನ ಒಂದ್ರ ಸಂಬಂಧ ಯಾಕೆ ಚಿಂತೆ ಮಾಡ್ತಿ ಮಗಳೇ ಮುಂದಿಂತ 10 ಹಡಿಬಹುದು ಬಿಡು ಅಂತ ಹೇಳ್ಕಿರಂದಾಕಿ ಹೇಳ್ಯಾರ ಸಮಾಧಾನ ಹೌದೌದು ಮುಂದೆ 10 ಹಡ್ದಿರ್ಬಹುದಲ್ಲ ಹಿರಿಯರೇನ್ ಹೇಳ್ಯಾರ ಬೀರದವ್ರು ಸೂರಮ್ಮ ಬೀರದವ್ರು ಒಬ್ಬರ ಅಂತ ಹೇಳ್ಯಾರ ಇವ್ರದವ್ರ ಮಾತು ಕರೆಕ್ಟ್ ಅನ್ನಿಸ್ತಾರೆ ಆದ್ರೆ ಹಿರಿಯರ ಮಾತ ಹಂಗೂ ಕರೆಕ್ಟ್ ಅನ್ನಿಸತ್ರಿ ನೀವು ತಿಳಿದವ್ರು ವಿಚಾರ ಮಾಡ್ಬೇಕು ಇರ್ಲಿ ಸರ ಇದೇ ಕೇಳಿಲ್ಲ ಬರ್ರಿ ಹಳ್ಳಿಗಿರಿ ಶಾಂತಾಕನ ಸಂಘಟ ಯಾರ್ದು ಕಾರ್ಯಕ್ರಮ ಇದ್ದಾಗ ಅವ್ರೊಬ್ರು ಯಾರು ಮಾಯವನ ಗೌರಮ್ಮನ ಮತ್ತು ಶಾಂತಾಕನ ಇದ್ದಾಗ ಮಾಯವ್ವ ಬಹಳ ಸಣ್ಣಕ್ಕೆ ಅಂತ ಹೇಳ್ಯಾನ 24 ವರ್ಷ ಕಾರದ್ರ ಭೂಮಿಯಾಗ ಬೀರಾಪಿದ್ದ ನಾನ್ ಅಂತ ಮೂರ್ಕಲ್ಲ ನಾನ ಅಲ್ಲ ನೀವು ಹಂಗಾಗ್ತದ ಮಾತಾಡ್ರಲ್ಲ ಸರ ಒಂದ್ ಮಾತು ಹೇಳ್ತೀನಿ ಕೇಳಿ ಅದೇ ನಾ ಯಾಕೆ ಕೇಳ್ಬೇಕ್ರಿ ಈಗ ಅದಾರಿ ಹುಡುಕ್ರಲ್ಲ ಸರ್ ಈಗೇನು ಪ್ರಶ್ನೆ ಮಾಡ ಯಾವಾದ್ರಿ ಸೌರಿ
ಆಯ್ತಾಯ್ತು ಸರ್. ದಯವಿಟ್ಟು ಎಲ್ಲ ಶಾಂತತೆ ಕಾಪಾಡ್ರಿ ಸರ್. ಹಾಲು ಬಿಂದಿಗೆದ ಎಲ್ರಿ ನಾವ್ ಮಾತು ಹೇಳ್ತಾರೆ ಸುಮ್ಕೊಂಡ್ರಿ ಕೇಳ್ಕೊಂಡ್ರಿ ಹೇಳ್ತಾರೆ. ಹಾಲು ಬಿಂದಿಗೆ ಏಕಕಾಲಕ್ಕೆ 2 ಬಿಂದಿಗೆ ಹಂಗ ತುಂಬಿದ್ರು. ಹೌದು. ಅನಂತಾದಿ ನಮ್ಮ ಹೆಗಡೆ ಬಂಧುಗಳ ವಿಠ್ಠಲ ಬೇರದೇವ್ರದ ಇತಿಹಾಸದೊಳಗ ನಾನು ಸಾಹಿತ್ಯ ಕೆಲವೊಂದನ್ನ ಮಾಡಿ ಹಾಡನ್ನು ಹಾಡಿನಿ. ಹೌದು. ನಮ್ಮ ಸರ್ ಕಡೆ ಹನುಮಂತ್ ಸರ್ ಕಡೆ ಒಂದ್ ಸ್ವಲ್ಪ ವಿಷಯ ಕಡೆ ನಾವು ಬರ್ಬೇಕಾಗ್ಯದ. ಹರಿ ಮತ್ತು ಹರ ಅನ್ನತಕ್ಕಂಥದ್ದು ಶಿವ, ವಿಷ್ಣು ಮತ್ತು ಪರಮಾತ್ಮ. ಹೌದು. ಹೌದಲ್ರಿ? ಒಬ್ಬರಿಗೆ ಜನಿವಾರ ಅದ, ಒಬ್ಬರಿಗೆ ಶಿವದಾರ ಅದ. ವಿಷ್ಣು ಹರಿಹರರಿಗೆ ಜನಿವಾರ ಅದಾವ್ರ ಸರ, ಶಿವದಾರ ಅದಾವ. ಇಲ್ಲಿ ಇಟ್ಟೊಬ್ರ ಜನಿವಾರ ಇಲ್ಲ. ಇವ ಅದನ್ನ ಯಾರಿಗ್ ತೆಗೆದಿಟ್ಟ ಈ ಕಡೆ ಮಾಡ್ತೀವಿ ಹಿಂಗ್ ಬಂದ ಅನ್ನೋಂಥದ್ದೊಂದು ಪ್ರಶ್ನೆ ಹುಡ್ತದೆ. ಯಾಕೆ ಹುಡುಕ್ತದೆ? ಇನ್ನೊಂದ್ ಮಾತ. ಹೌದು. ಇಲ್ಲಿ ನೋಡ್ರಿ, 3 ಮಂದಿ ಪುಣ್ಯದ ಮಕ್ಕಳ ಒಳಗ ಕರ್ಣಿ ಮಲ್ಕಾರ್ಸಿದ್ದ. ಹೌದ್ರಿ? 3 ಮಂದಿ ಪುಣ್ಯದ ಮಕ್ಕಳೊಳಗ ಕರ್ಣಿ ಮಲ್ಕಾರ್ಸಿದ್ದ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕೆಮ್ಮನ್ಕೋಲ ಪಂಚಾಳ ಬಡಿಗೇರಿ ಸಮಾಜ ಮಂತನದೊಳಗೆ ಜನ್ಮೆತ್ತಿ ಬಂದ. ಪಂಚಾಳ ಬಡಿಗೇರಿಗೆ ಜನವಾರ ಅದ. ಈ ಕಡೆ ಮಲ್ಕಾರ್ಸಿದ್ದ ಜನ್ಮೆತ್ತಿ ಬಂದ ಒಳಗ ಅವ್ನ ಜನವಾರ ಇಲ್ಲ. ಹೌದಾ? ಆ ಜನವಾರ ತೆಗೆದು ಯಾರಿಗೆ ಕೊಟ್ಟು ಬಂದ? ಹೌದ್ರಿ. ಹಿಂಗ್ ಪ್ರಶ್ನೆಗಳದಾವ. ಇದನ್ನು ನಾ ಎಷ್ಟೋ ತಮ್ಮದಲ್ಲಿ ಕೇಳಿನಿ, ಅದಕ್ಕೆ ಉತ್ತರ ಹೇಳಿ. ಹೌದು. ಹೌದಾ? ಹೌದಾ? ಮತ್ತೆ ನೋಡ್ರಿ, ನಾವ್ ಕೇಳ್ಕೊತ ಮತ್ತು ಅನ್ಲಿಲ್ಲ ಅಂದ್ರೆ ಸರ್ ಯಾವ ಮಾಡುದು? ಸರ್ ಹೇಳಿ ಉತ್ತರ ಹೇಳಿ. ಅದಕ್ಕೆ ಯಾಕಂತ ಕೇಳಿದ್ರೆ ಹಿಂಗ್ ಕೇಳ್ಕೊತ ಬಂದಿದೀವ. ನಮಗನು ಸಹಿತ ಎಷ್ಟು ನಮಗ್ ಹಿರಿಯರು ಹೇಳ್ಕೊತ ಬಂದಾರ, ನಮ್ಮ ಮತಿಗೆ ಎಷ್ಟು ಹೊಳಿತದ ಅಷ್ಟು ಹೇಳ್ಬೇಕ. ಈಗ ನಮ್ಮ ಹಾಲಮತ ಒಂದು ಪರಂಪರೆ ಒಳಗ ಕರ್ನಾಟಕದೊಳಗೆ ಇರೋದು ನಾವು ಹೆಗಡೆ ಬಂಧುಗಳು. ಮಹಾರಾಷ್ಟ್ರದೊಳಗೆ ಇಟ್ಟೊಬ್ರಾಯನ ಗುಡಿ ಅದ. ಅಲ್ಲಿಗೆ ಕರ್ನಾಟಕದವರು ಜೋಕ್ಮಾರ್ ಹುಣಿವಿಗೆ ಹೋಗಿ ಕೆರೆಂದ ಜೋಡ್ ಹಾಲು ಬಿಂದಿಗೆ ತಗೊಂಡು ಹೋಗಿ ಅಲ್ಲಿ ಕರಿ ಹಾಲು ಬಿಂದಿಗೆಯನ್ನ ಇಟ್ಟು ಕರಿ ಕಟ್ಟಿ ಮರುದಿವಸ ಜಾತ್ರೆಯನ್ನ ನಿಶ್ಚಯ ಮಾಡ್ತಾರೆ. ಹಿಂಗ ನಡೀತದ ಪರಂಪರೆ. ನಡಿಲಾಕ ಕಾರಣ ಏನಂತ ಕೇಳಿದ್ರೆ, ದೊರಿನೇಳ ದುಳ್ಗೊಂಡ ಕೊಡಿನೇಳ ನಂದಗೊಂಡ ನಮ್ಮ ಮನಿ ಒಳಗ ಇಟ್ಟೊಬ್ರಾಯ ಚಾಕ್ರಿ ನಿಂತ. ಆಯ್ತಾಯ್ತ್ರಿ, ಶಾರ್ಟ್ ಕಟ್ ದಾಗ ಬರ್ತೀನಿ ಅಂದ್ರೆ ಅಲ್ಲಿ ಹೇಳ್ದಾಗ ಗೊತ್ತಾಗ ವಿಷಯ ತಿಳ್ಕೊಬೇಕಂತ ಆಟ ಹಚ್ಚಾರು ಉತ್ತರ ಹೆಂಗ್ ಕೇಳಾಕತ್ತೀರ? ಇಲ್ಲ, ಸುಮ್ ಕೇಳ್ರಿ. ಹೇಳಿ ಸರ್ ಹೇಳಿ. ಅಲ್ಲಿ ಜೀತ ನಿಂತ ಯಾಕಂತ ಕೇಳಿದ್ರೆ ಅಲ್ಲಿ 12 ವರ್ಷ ಮುರುಗುಂಡಿ ಒಳಗೆ ಸೇವಾ ಆಗ್ಬೇಕಾಯ್ತು. ಹೌದು. 12 ವರ್ಷ ನೀ ಇಲ್ಲಿ ಇದ್ಕೊಂಡು ಸೇವಾ ಮಾಡಿದ್ರ ನಾ ಬಂದು ನಿನಗೆ ಭೇಟಿ ಕೊಡ್ತೀನಿ ಇಲ್ಲಕ್ರ ಇಲ್ಲಂದ ಕಾಲಕ್ಕ. ಆಯ್ತು, ಎಲ್ಲಿರ್ಬೇಕಂತ ತಿಳ್ಕೊಂಡು ದೊರಿನೇಳ ತುಳ್ಕೊಂಡು ನನ್ನ ಮನೆಗೆ ಹೋದ. ಸಾಕಷ್ಟ ಗರ್ಭ ಶ್ರೀಮಂತ ಇದ್ದ. ಹೌದು. ಅವ ಚಂಡ ಹಿಡಿದು ಹೊರಗೆ ಹಾಕದ. ಕೊಡಿನೇಳ ನಂದ ನನ್ನ ಮನೆಗೆ ಬಂದು ಕೆಟ್ಟ ಬಡ್ತಾನಿತ್ತು. ಹೌದು. ಅಲ್ಲಿ 7 ವರ್ಷ ಚಾಕ್ರಿ ಮಾಡ್ದ. ಹೌದು. 7 ವರ್ಷ ಚಾಕ್ರಿ ಆದ ಬಳಿಕ ಇವಾಗ ಅಗರ್ಭ ಶ್ರೀಮಂತಿಕೆ ಬಂತು. ಹೌದು. ಅಗರ್ಭ ಶ್ರೀಮಂತಿಕೆ ಬಂದ ಬಳಿಕ ಶ್ರೀಮಂತಿಕೆ ಬರದಿಂದ ಸಿಟ್ಟಿನಿಂದ ಇಟ್ಟೊಬ್ರಾಯನ ಹೊರಗೆ ಹಾಕಿದ. ಎಷ್ಟು? 7 ವರ್ಷದಾಗ. ಹೌದು. ಇನ್ನ 5 ವರ್ಷ ಚಾಕ್ರಿ ಉಳಿತು. ಇನ್ನೊಂದು 5 ವರ್ಷ ಬೇರೆ ಜಾಗದಾಗ ನಿಂತ್ಕೊಂಡು ಕಿರಂದ ಮತ್ತೊಮ್ಮ ಚಾಕ್ರಿ ಮಾಡದ. 12 ವರ್ಷ ಪೂರ್ಣ ಆದ ಬಳಿಕ ವಿಠ್ಠಲ ಬೀರದೇವರ ಎಲ್ಲಿ ಮೊಗುತಿ ಮಡ್ಡಿಗೆ ಕೂಡಿಕೊಂಡು ಸಾಗಿ ಸಂಚಾರ ಮಾಡುತ್ತ ಬೆಳಗಾವ ಜಿಲ್ಲಾ ಸವದತ್ತಿ ತಾಲೂಕಿನ ಕಡಿಹಳ್ಳಿ ಕಡಿಮೆ ಅನ್ನತಕ್ಕಂತ ಗ್ರಾಮಕ್ಕೆ ಹೋಗಿರಿಂದ ಅಲ್ಲಿ ಒಂದು ಗ್ರಾಮ ದೇವತಿ ಗುಡದೊಳಗ ಆ ಹೆಣ್ಣ ದೇವತೆ ಆಕಾಶವಾಣಿ ಆಯ್ತು, ನೀವು ಈ ಕಡೆ ದಿಕ್ಕಿಗೆ ಹೋಗ್ಬೇಡ್ರಿ, ಮೇಲ್ನಾಡಕ್ ಹೋಗ್ರಿ, ನಿಮ್ ಸಿದ್ಧಾಟಿಗೆ ಬೆಳೀತದ ಅಂತೇಳಿ. ಹೌದು. ಸಿದ್ಧಾಟಿಗೆ ಬೆಳೀತದ ಅಂತ ಕಾಲಾಗ ಇಲ್ಲಿ ಈ ಕೊಡಿನೇಳ ನಂದಣ್ಣನ ಮನಿ ಒಳಗ ಏನ್ ಇಟ್ಟೊಬ್ರ ಚಾಕ್ರಿ ಇದ್ದ. ಅಲ್ಲಿ ದೊರಿನೇಳ ತುಳ್ಗೊಂಡನ ಮನಿ ಒಳಗ ಮಲ್ಲಪ್ಪನ ತಕ್ಕಂತ ಹಿರಿ ಮನುಷ್ಯ ಇದ್ದ. ಅವತ್ತೇನೋ ದೇಖರೇಖಿ ಮಾಡಾಕ ಎಲ್ಲಾ ಆಳುಗಳ ಮ್ಯಾಗ ಮೇಂಟೆನೆನ್ಸ್ ಮಾಡಾಕ ಒಬ್ಬ ಹಿರಿ ಮನುಷ್ಯ ಇತ್ತು ಮಲ್ಲಪ್ಪ. ಮಲ್ಲಪ್ಪ ಏನಿತ್ತು ನೋಡು, ಮೂಲತಃ ನಮ್ಮ ಹಿರಿಯರ ನಮ್ಮ ಹೆಗಡೆ ಬಂಧುಗಳ ತಂದೆವ ಮಲ್ಲಪ್ಪ. ಹೆಗಡೆ ಬಂಧುಗಳ ತಂದಿ. ಅವನಿಗೆ 3 ಮಂದಿ ಮಕ್ಕಳು. ಹಿರಿಯವ ರಾಯಪ್ಪ, 2ನೇದವ ಸಿದ್ದಪ್ಪ, 3ನೇದವ ಹೊನ್ನಪ್ಪ. 3 ಮಂದಿ ಮಕ್ಕಳು. ಇಲ್ಲಿ ನಡವರ್ ಕತ್ತಿ ಬಾಳದ ಜಗಳ ಆಗಿ ಕೆರೆಂದ ಜಗಳ ಆದ ಕಾಲಕ್ಕ ಹಿರಿ ಮಗ ಯಾರು ರಾಯಪ್ಪ ಕುರಿ ಹೊಡ್ಕೊಂಡು ಹಿರಿ ಬುತ್ನೂರ್ಕ್ ಹೋಗ್ಯಾನ. 2ನೇದವ ಸಿದ್ದಪ್ಪ ಹುಕ್ಕೇರಿ ಭಾಗ ಸಂಕೇಶ್ವರ ಕಡೆ ಈ ಕಡೆ ಬಂದಾನ. 3ನೇದವ ಹೊನ್ನಪ್ಪ ಅಲ್ಲೇ ರಾಯಬಾಗ್ ಕೊಳ್ಕೊಂಡಾನ. ಯಾವಾಗ ಇಟ್ಟೊಬ್ರಾಯ ಅಲ್ಲಿ ಬಿಟ್ಟ 7 ವರ್ಷ ಮುಗಿಸಿ ಅವ ಬೇರೆ ಕಡೆ ಹೋದ. ಬಾದ ಒಳಗ್ 12 ವರ್ಷ ಮುಗಿದ ಇವ್ರು ಸಂಚಾರ ಮಾಡಕ್ ಬರ್ಬಿಡ್ದಂದ್ರ ಇವ ಮಲ್ಲಪ್ಪ ಅಲ್ಲಿ ಎಲ್ಲಿದೆ ದೊರಿನೇಳದೊಳ್ಗೊಂಡನ ಬಿಟ್ಟ ರಾಯಬಾಗ್ ಬಂದ. ರಾಯಬಾಗದಾಗ ನಿಂದ್ರಕ್ ಆಗ್ಲಿಲ್ಲ. ನಿಂದ್ರದಾಕ್ ಆಗ್ಲಾರ್ಕಾಗಿ ಹೊಳ್ಳಿ ಮತ್ತೆ ಸಂಚಾರ ಮಾಡ್ಕೊತ ಹಿರಿ ಮಗ ರಾಯಪ್ಪ ಅಂತ ಬುದ್ನೂರ್ಕ್ ಬಂದ. ತಂದಿ ಮಗ ಕುರಿ ಕಾಯ್ತಿದ್ರು. ಅಲ್ಲಿ ಬೆಳ್ಳಿಯಮ್ಮನ ಆಶೀರ್ವಾದ ಐತ ಅವ್ರಿಗೆ. ಆ ಆಕಾಶವಾಣಿಯನ್ನು ಕೇಳ್ಕೊಂಡು ವಿಠ್ಠಲ ಬೀರದೇವರ ಸಾಗಿ ಸಂಚಾರ ಮಾಡ್ಕೊತ ಮೇಲ್ನಾಡಕ್ ಬರ್ಬೇಕಂತ ಹೈರಿಯಲ್ಲಿ ಕಡಿಮೆಯನ್ನ ಬಿಟ್ಟ ಹಿರೇಬುದ್ನೂರು ಭೂಮಿಯಾಗ ಬಂದ್ರು. ಹಿರೇಬುದ್ನೂರು ಭೂಮಿಯಾಗ ಬಂದಾಗ ರಾಯಪ್ಪ ಅವರ ತಂದಿ ಮಲ್ಲಪ್ಪ ಕುರಿಗಳನ್ನ ಕಾಯ್ತಿದ್ರೆ. ಅಪ್ಪ ಯಾರೋ ಕಂಬಳಿದಾರಿಗಳು ಬರ್ತಾರ, ಸತ್ಯಸಿದ್ಧರು ಬರ್ತಾರ, ಅವರಿಗೆ ಹಾಲರ ಕುಡಿಸೋಣ ಅಂದ ಕಾಲಕ್ಕ ಅವ್ರಿಗೆ ನಮ್ಮ ಮುಖ ತೋರ್ಸಾಕ ನನ್ನ ಮುಖ ಇಲ್ಲೋ, ಅವ್ರ ದೇವ್ರನ್ನ ಅದು ಗೊತ್ತಾಗ್ಲಾರ್ದ ನಾನು ದೊರಿನೇಳದೊಳ್ಗೊಂಡು ನನ್ನ ಮನೆಯಾಗಿದ್ದ ಕಾಲಕ್ಕೆ ಕಾಡಬಾರ್ದು ಕಾಡಿ ಅವ್ರಿಗೆ ಅನ್ಯಾಯ ಮಾಡಿದೀನಿ, ನಾನು ಮುಖ ತೋರ್ಸಂಗಿಲ್ಲ ಅಂತ ತಂದೆ ಮುಂದೆ ಹೋಗ್ಬಿಟ್ಟ. ಅವಾಗ ಮಗ ಅಂದ, ನೀ ಮುಖ ತೋರ್ಸ್ಲಿಲ್ಲ, ನಾನಾರ ಹೋಗಿ
ಭೇಟಿ ಆಗ್ತೀನಿ ಅಂತ ತಿಳ್ಕೊಂಡು ಹೌದು ತಿಳ್ಕೊಂಡ ಕರಿಂದ ಹಾಲು ಹಿಂಡ್ಕೊಂಡಿಪ್ಪ ಹಾಲು ತಗೋರಿ ಕುಡ್ರಿ ಅಂತ ಕೊಡ್ಲಾಕ್ ಹೋದ. ಹೌದು ನೀ ತಂದಿರ್ತಕ್ಕಂತ ಹಾಲು ನಾವು ಕುಡಿಯಂಗಿಲ್ಲ ಅಂದ್ರು. ಹೌದು ಯಾಕೆಪ್ಪ ಯಾಕ್ರಿಪ್ಪ? ಯಾಕಂತ ನನ್ನ ಕೇಳಬೇಡ ನಿಮ್ಮ ಅಪ್ಪನ ಕೇಳಂದ್ರು. ಹೌದು ಯಪ್ಪ ನಮ್ಮಪ್ಪ ಎಲ್ಲ ಹೇಳ್ಯಾನ, ಹೌದು ನಮ್ಮಪ್ಪ ಮಾಡಿರತಕ್ಕಂತ ತಪ್ಪನ್ನ ಮನ್ನಿಸಿ ಉಡಿ ಒಳಗೆ ಹಾಕೊಂಡಿಪ್ಪ ತಂದಿರತಕ್ಕಂತ ಹಾಲು ಸ್ವೀಕಾರ ಮಾಡಂದ. ಹೌದು ಹೌದು ನಾನ್ ನಿನ್ನ ಹಾಲು ಜರ್ಕರ್ತ ಕುಡಿಬೇಕಾಗಿತ್ತಂದ್ರ ಮುಂದೊಂದು ದಿನ ಆಕಾಶವಾಣಿ ಮಾಡಕರಿಂದ ಹೌದು ನಾನ್ ನಿನಗೆ ಹೇಳ್ತೀನಿ ಆ ಕಾಲಕ್ಕೆ ಹಾಲು ನೀ ತಗೊಂಡ್ ಬರ್ಬೇಕು, ಹಾಲು ನಾನ್ ಸೇವನ್ ಮಾಡ್ಬೇಕಂತಂದ್ರು. ಹೌದು ಹೌದು ಅಲ್ಲಿದಿಂದ ಬಂದಕರಿಂದ ಸಾಗಿ ಹೊನ್ನೂರಕ್ಕೆ ಬಂದು ಹಿಡ್ಕಲ ಡ್ಯಾಮಿನ ಹತ್ರ ಒಂದು ಹೊನ್ನೂರ್ ಅದ. ಹೌದು ಹೊನ್ನೂರಕ್ಕೆ ಬಂದು ಗುರು ಶಿಷ್ಯರು ಒಂದು ವಸ್ತಿ ಮಾಡಿದ್ರು. ಹೌದು ಹೌದು ಅಲ್ಲಿ ವಸ್ತಿ ಮಾಡಿಕರಿಂದ ಅಲ್ಲಿದಿಂದ ಸಾಗಿ ಬೆಳಗಿನ ಜಾವಕ್ಕೆ ಹುಕ್ಕೇರಿಗೆ ಬಂದು ಹೌದು ಹೌದು ಹುಕ್ಕೇರಿಗೆ ಸಾಲ ಉಣಚಿನ ವನ ಒಂದು ಕಟ್ಟಿ ಮ್ಯಾಗ ಗುರು ಶಿಷ್ಯರ ಕೂತು ಹೌದು ಅಲ್ಲಿಗೇನ ಸಂಕೇಶ್ವರ ಭಾಗಕ್ಕೆ ಬಂದಿರತಕ್ಕಂತ ಸಿದ್ದಪ್ಪ ಹೌದು ಸಿದ್ದಪ್ಪ ಅವರಿಗೆ ಹಾಲು ನುಚ್ಚು ಊಟ ಮಾಡಿಸಿ ಹೌದು ಹಾಲು ಕುಡಿಸಿದಕ್ಕೆ ನಾವು ಕಟ್ಟಿ ಮ್ಯಾಗ ಕೂತಿದೀವ. ಹೌದು. ಇಲ್ಲಿ ಕಟ್ಟಿ ಸಿದ್ದೇಶ್ವರನ ಹೆಸರು ಪ್ರಖ್ಯಾತ ಆಗ್ಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ಹೌದು. ಅಲ್ಲಿದಿಂದ ಸಾಗಿ ಈ ಚಿಕ್ಕೋಡಿ ಭಾಗಕ್ಕೆ ಬಂದ್ ಹಿಂಗೆಲ್ಲ ಹೋಗಿ ಕಡೋಲಿಗೆ ಹೋಗಿ ಅವ್ರದ್ದು ಸ್ಥಾಪನೆ ಆಯ್ತು. ಅಲ್ಲಿ ಗುಡಿ ಎಲ್ಲ ಕಟ್ಟಡ ಆಯ್ತು. ಹೌದು ಗುಡಿ ಕಟ್ಟಡ ಆದ ಬಳಿಕಿಂದ ಬೌದ್ಧ ಕಾರ್ಯ ಮಾಡ್ಬೇಕಂತ ಇಟ್ಟೊಬ್ರಾಯನ ಮನಸ್ಸಿನೊಳಗೆ ಬಂತು. ಗುರುವಿನ ಗುಡಿದು ಬೌದ್ಧ ಕಾರ್ಯ, ಹೌದಾ ಗುರುವಿನ ಗುಡಿ ಬೌದ್ಧ ಕಾರ್ಯ ಮಾಡ್ಬೇಕಾದ್ರೆ ಏನ್ ಇದನ್ನ ಹಾಲು ದರ್ಶನ ಅಂತ ತಿಳ್ಕೊಂಡು ಆಕಾಶವಾಣಿ ಮಾಡಿ ರಾಯಪ್ಪಗೆ ಹೇಳ್ದ ಕನಸಿನ ಸ್ವಪ್ನದೊಳಗೆ ಹೋಗಿ ಏನಂತ ನಿನ್ನ ನಾಳೆಗೆ ಹಾಲು ತಗೊಂಡು ಬಾ ಅಂತ ಹೇಳಿ. ಹೌದು ಹೌದು ಹಾಲು ತಗೊಂಡು ಬಾ ಅಂತ ಆಕಾಶವಾಣಿ ಮಾಡಿ ಹೇಳಿದಾಗ ಸ್ವಪ್ನದ ಗುರು ಹಿಂಗ್ ಹೇಳ್ಯಾನಂತ ತಿಳ್ಕೊಂಡು ಅವಾಗ ಏನ್ ಹಿಂಡಿದ್ದಲ್ಲ ಹಾಲು ಆ ಹಾಲು ಹಂಗೆ ವೈದ್ಯಕಿರಂದ ಒಂದು ಗಿಡದ ಬಡ್ಡಿಗೆ ಇಟ್ಟ. ಹೌದು ಆ ಹೌದು ಬಿಂದಿಗಿನ ಹಾಲು ಏನು ಮಾಡಿಲ್ಲ, ಹೌದು ಹಂಗೆ ಇಟ್ಟ. ಯಾವಾಗ ಇಂತ ಒಂದು ಸತ್ಯ ಸಿದ್ಧರು ಸಂಬಂಧ ಹೌದು. ನಾವು ಅಣ್ಣತಮ್ಮರು 3 ಮಂದಿ ಒಡಕಾಗಿದೀವಿ ಒಂದ್ ಬಳಕ ಈ ಸತ್ಯ ಸಿದ್ಧರು ಯಾವಾಗ ನನಗೆ ಹಾಲು ಹೇಳ್ಯಾರ ಅಂದ ಬಳಕಿನ ಅಣ್ಣತಮ್ಮರು ಒಂದಾಗೋಣ ಅಂತ ತಿಳ್ಕೊಂಡು ಹುಕ್ಕೇರಿ ಭಾಗಕ್ಕೆ ಇದ್ದಿರ್ತಕ್ಕಂಥ ಸಿದ್ದಪ್ಪನನ್ನ ಹಿರೇಬತ್ನೂರ್ಗೆ ಕರೆಸಿಕೊಂಡು ಹೌದು ಹೌದು ಅಲ್ಲಿ ಇಬ್ಬರನ್ನು ಕೂಡಿ ಜೋಡ ಬಿಂದಿಗೆಯನ್ನು ಹಾಲು ಹಿಂಡಿ ತುಂಬಿಕೊಂಡು ಪೈಲಾದೊಂದು ಬಿಂದಿಗೆ ನೆಕ್ಸ್ಟ್ ಅವತ್ತೊಂದು ಬಿಂದಿಗೆಯನ್ನು ಹಾಲು ಹಿಂಡಿಕೊಂಡು ಅಲ್ಲಿನಿಂದ ತಗೊಂಡು ಎಲ್ಲಿ ಪಟ್ಟಣ ಕಡೋಲಿಗೆ ಬಂದ್ರು. ಹೌದು ಹೌದು ಪಟ್ಟಣ ಕಡೋಲಿಗೆ ಬಂದ ಕರೆಂದ ಯಪ್ಪ ಹಾಲು ತಂದಿದ್ದೀವಿ ಕುಡಿ ಅಂತ ಕಾಲಕ್ಕೆ ಹಿಂಗ ಕುಡಿಯಂಗಿಲ್ಲ ಅಂದ್ರು. ಹಾ ಏನಾಯ್ತ್ರಿಪ್ಪ? ಮತ್ತೆಂಗ ಹಾ. ಮತ್ತೆಂಗಂದ್ರೆ ನಿಮ್ಮ ಅಪ್ಪ ಮಾಡಿದ ತಪ್ಪು ನಾ ಮನ್ನಿಸಬೇಕಾಗಿತ್ತಂದ್ರೆ ಇಲ್ಲಿ ಕರಿ ಕಟ್ಟಿ ಕರಿಗಡಿವಿನ ಹಬ್ಬ ಹಾಕ್ಬೇಕು. ಹೌದು ಹೌದು ಕರಿ ಕಟ್ಟಿ ಕರಿಗಡಿವಿನ ಹಬ್ಬ ಹಾಕಿದ್ರ ಹೌದು ಹಬ್ಬ ಜರ ಹಾಕಿದ್ರೆ ನಾವು ಹಾಲು ಕುಡಿತೀವಿ ಇರ್ಲಿಕ್ಕೆ ಇಲ್ಲ ಅಂದ ಕಾಲಕ್ಕ ಯಪ್ಪ ಈಗಿಂದ ಈಗ ನೀನ ಕರಿ ಕಟ್ಟಿದ ಹಬ್ಬ ಕರಿಗಡಿವಿನ ಹಬ್ಬ ಅಂದ್ರೆ ಹೆಂಗ ಆಗ್ತದ ಹೌದು ಅಂದ ಕಾಲಕ್ಕ ನನಗೊಂದು ತಿಂಗಳ ಕಾಲ ಅವಕಾಶ ಕೊಡಂದ್ರು. ಹೌದು. ಅವಾಗ ಜೋಕುಮಾರ ಹುಣ್ಣಿಮೆಗೆ ಏನು ಹಾಲು ತಗೊಂಡು ಹೋಗಿದ್ರು. ಹೌದಾ ಅದನ್ನೇ ಹಾಲು ಬಿಂದಿಗೆ ನಿಟ್ಟಲ್ಲಿ ಕರಿ ಕಟ್ಟ್ಯಾರ. ಮುಂದೆ ಶೀಗಿ ಹುಣಿಯುತ್ತನ 1 ತಿಂಗಳ ಹೆಗಡೆ ಬಂಧುಗಳದ ಇದು 1 ತಿಂಗಳ ಪರ್ಯಂತ ನಡೀತದ. ಬಂದ ಕರಿಂದ ತಿರುಗಿ ಎಲ್ಲ ಜೋಡಣೆಯನ್ನ ಮಾಡ್ಕೊಂಡ ಕರಿಂದ ಅಲ್ಲಿ ಹೊಳ್ಳಿ ಹೋಗಿ ಕರಿ ಕಟ್ಟಿದ ಕರಿಗಡಿವಿನ ಹಬ್ಬ ಹಾಕ್ಯಾರ. ಹೌದು ಹೌದು ಹಬ್ಬ ಹಾಕಿ ಅಲ್ಲಿ ಡಂಕನಾಡ ದೈಗೊಂಡ ಗೌಡ ಹೆಂಗ ಕ್ವಾಣೂರು ಮಠದಾಗ ಎಲ್ಲ 700 ಪಲ್ಲಕ್ಕಿ 700 ಡೋಳು ಕುಡಿಸ್ಯಾನ. ಹೌದು. ಹಂಗ ಇಲ್ಲಿ ಶಿವಸ್ಥಾನ ಕೂಡ್ಯಾವ. ಅದರ ಸಲುವಾಗಿ ಮಾಲಿಂಗರಾಯ ಬಂಡರ ಬಟ್ಟು ಕೊಟ್ಟು ಕಳಿಸ್ಯಾರ. ಇಲ್ಲಿ ಎಷ್ಟೆಷ್ಟು ವಡ್ಡಿ ವಾರ ಶಿವಸ್ಥಾನ ಯಾವ್ಯಾವ ಬಂದಿದ್ದು ಅನ್ನಂತದ ಇನ್ನ ನಮಗೂ ಸಿಕ್ಕಿಲ್ಲ. ಹೌದು